ರಾಜ್ಯ ಸಂಸ್ಥೆಯಿಂದ 2025-26ನೇ ಸಾಲಿನ ವಾರ್ಷಿಕ ಯೋಜನಾ ಪುಸ್ತಕ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ರೋವರ್ಸ್, ರೇಂಜರ್ಸ್ಗಳು ಹಾಗೂ ದಳನಾಯಕರಿಗೆ ವರ್ಷಪೂರ್ತಿ ಯಾವ ಕಾರ್ಯಕ್ರಮ ಇರಬೇಕು, ಚಟುವಟಿಕೆಗಳಿರಬೇಕು, ಅವರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಒಂದು ಚಟುವಟಿಕೆಗಳನ್ನ ಭಾಸ್ಕೋಟ್ ಮತ್ತು ಗೈಡ್ಸ್ ನಿರಂತರವಾಗಿ 8 ವರ್ಷಗಳು ನಡೆಸ್ತಾ ಬಂದಿದೆ. ಈ ಒಂದು ಪುಸ್ತಕದ ಬಿಡುಗಡೆಯನ್ನ ನಾವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೊಂದಿಗೆ ಹಂಚ್ಕೋಬೇಕು ಮತ್ತು ಅವರಿಂದ ಅವರ ನೇತೃತ್ವದಲ್ಲಿ ಇದು ಹೊರಹೊಮ್ಮಬೇಕು ಅನ್ನೋ ರಾಜ್ಯ ಮುಖ್ಯ ಆಯುಕ್ತರ ಆಶಯದಂತೆ ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಬಿಡುಗಡೆ ಸಮಾರಂಭದಲ್ಲಿ ಸರ್ವರನ್ನು ಸ್ವಾಗತಿಸಿದ್ದಾರೆ ಶ್ರೀಯುತ ಕೆ ಗಂಗಪ್ಪಗೌಡ ರಾಜ್ಯ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲ ಗೊತ್ತಿದೆ, ಪ್ಲಾನಿಂಗ್ ಇಸ್ ಹಾಫ್ ಡನ್ ಅಂತ. ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಪೂರ್ವ ಚಿಂತನೆ ಮಂಥನ ಆಗಿ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಇದ್ದರೆ ಅದು ಉತ್ತಮವಾದಂತಹ ನಮ್ಗಳ ವಿಷಯ. ಅದರಂತೆ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸಂಸ್ಥೆಯಲ್ಲಿ 8 ವರ್ಷಗಳಿಂದ ಏಪ್ರಿಲ್ ಇಂದ ಮಾರ್ಚ್ ವರೆಗೆ ವರ್ಷ ಪೂರ್ತಿ ದಳ ಮಟ್ಟದಿಂದ, ಸ್ಥಳೀಯ ಸಂಸ್ಥೆ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಸಂಸ್ಥೆಗಳಿಂದ ಆಗುವಂತಹ ಮಾಯವಾರು ಆಗುವಂತಹ ಕಾರ್ಯಕ್ರಮಕ್ಕೆ ಸ್ಪಷ್ಟವಾದ ಮಾಹಿತಿ ನೀಡುವಂತಹ ಒಂದು ಪುಸ್ತಕವನ್ನ ನನ್ನ ರಾಜ್ಯ ಮುಖ್ಯ ನೇತೃತ್ವದಲ್ಲಿ ಹೊಂದಿದ್ದೇವೆ. ಈ ಭಾರತ್ ಸ್ಕೌಟ್ ಗೈಡ್ಸ್ ಕರ್ನಾಟಕ ವಾರ್ಷಿಕ ಕಾರ್ಯಕ್ರಮಗಳ ಹಿಂದಿನ ಪುಸ್ತಕ 25-26 ನಾವು ಇವತ್ತು ಪ್ರೇರಣೆ ಮಾಡ್ತಿದ್ದೇವೆ. ಇದರ ಅಭಿಮಾನಿಗಳು ಈಗ 8 ವರ್ಷಗಳಲ್ಲೂ ಕೂಡ ವರ್ಷ ಹೆಚ್ಚು ಚಿಂತನೆ ಮಂಥನ ಮಾಡಿ ಎಲ್ಲ ಹಂತದಲ್ಲೂ ಕೂಡ ನಮ್ಮ ಎಲ್ಲ ಭಾರತ್ ಸ್ಕೌಟ್ ಗೈಡ್ಸ್ನ ಸಹಭಾಗಿಗಳನ್ನು ಚರ್ಚೆ ಮಾಡಿ ಉತ್ತಮವಾದ ಪುಸ್ತಕವನ್ನು ಇವತ್ತು ಪ್ರಕಟ ಮಾಡಿದ್ದೇವೆ. ಅದರ ಉದ್ಘಾಟನೆಯನ್ನ ಮಾನ್ಯ ಸಿಂಧ್ಯಾರ್ ಜೊತೆಗೆ ಮಾಜಿ ಸಚಿವರು ಹಾಗೂ ನಮ್ಮ ರಾಜ್ಯ ಮುಖ್ಯ ಆಯುಕ್ತರು ಭಾರತ್ ಗೈಡ್ಸ್ ಅವರು ಬಿಡುಗಡೆ ಮಾಡಿ ಇದರ ಬಗ್ಗೆ ಸೂಕ್ತ ಮಾಹಿತಿ ತಮ್ಮ ನೀಡ್ತಾರೆ. ತಾವು ನಮಗೂ ಕೂಡ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಇಲ್ಲಿ 2 ರೀತಿಯ ಪುಸ್ತಕ ಇದೆ. ಒಂದು ದೊಡ್ಡ ಪುಸ್ತಕ, ವಿವರವಾಗಿ ಹೆಚ್ಚು ಮುಖ್ಯಸ್ಥರಿಗೆ ಕೊಡುವಂತಹ ಪುಸ್ತಕ. ಇನ್ನೊಂದು ಸುಮಾರು 20,000 ಪುಸ್ತಕಗಳು, ಅದು ಸೇಮ್ ಕಂಟೆಂಟ್ ಇರುತ್ತೆ. ಅದು ಪ್ರತಿ ನಮ್ಮ ದಾನಕ್ಕೂ ಕೂಡ ಕೊಡ್ತಾ ಇದ್ದೇವೆ. ಅದರ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಹತ್ತಾರಲ್ಲಿ ಆ ಪರಿಣತಿ ನೋಡಿದಾಗ ನಮಗೆ ಈ ಏನು ಕಂಟೆಂಟ್ಸ್ ಇದೆ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳ್ತಾ ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ತಮಗೆ ಸೂಕ್ತ ಮಾಹಿತಿ ಅಂತೇಳಿ ಈ ಉದ್ಘಾಟನೆ ಹೋಗಿ ಬಂದಿರುವಂತಹ ನನ್ನ ಸಿದ್ಧಾರ್ ಅವರು ರಾಜ್ಯ ಮುಖ್ಯಸ್ಥರಿಗೆ ನಮ್ಮ ರಾಜ್ಯ ಸಂಸದವಾಗಿ ನಿಮ್ಮೆಲ್ಲರೂ ಪೂರ್ವಕವಾದಂತಹ ಸ್ವಾಗತವನ್ನ ಈ ಕಾರ್ಯ ಯಶಸ್ಸು ಆರಂಭಿಸಿರುವಂತಹ ಎಲ್ಲ ಸುದ್ದಿ ಮಾಧ್ಯಮಗಳ ಸಂಪಾದಕರು ಹಾಗೂ ಪತ್ರಿಕೆಗಳ ಅವಕಾಶವಾಗಿದೆ. ನಾವು ಕೂಡ ಇಲ್ಲಿ ಸರ್ಕಾರ ಬಂದಿದ್ದೀವಿ. ಇಲ್ಲಿ ಆಗಮಿಸಿರುವಂತಹ ಉದಯ ಎಕ್ಸ್‌ಪ್ರೆಸ್ನವರಿಗೆ, ಈ ಸಂಜೆ ಪತ್ರಿಕೆಗಳಿಗೆ, MCM ಮೀಡಿಯಾದವರಿಗೆ, ಕನ್ನಡ ಸಂಪದ ಮೀಡಿಯಾದವರಿಗೆ, ಸ್ಟೇಟ್ ವಿಜಿಲೆನ್ಸ್ ಅವರಿಗೆ, ಜನಮನ ಉದಯ ನ್ಯೂಸ್ ಅವರಿಗೆ, ಕೀರ್ತಿ ಉದಯ ಅವರಿಗೆ, ಪಬ್ಲಿಕ್ ಪವರ್ ಹಾಗೆ ಇತ್ತೀಚೆಗೆ ಬಂದಂತಹ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಹೃತ್ಪೂರ್ವಕವಾಗಿ ಬಯಸಿ ಇದು ಹೆಚ್ಚು ಪ್ರಸಾರವಾಗಿ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಯಶಸ್ವಿಯಾಗಲಿಕ್ಕೆ ನಾವು ಸಹಕಾರ ಅಂತ ತಿಳಿಸಿಕೊಂಡು ಆಗಮಿಸಿದ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಈ ವೇದಿಕೆ ಆಗಮಿಸಿರುವಂತಹ ಶ್ರೀಮತಿ ಗೀತಾ ಅವರಿಗೆ ಮತ್ತು ರಾಧಾ ರಮೇಶ್ ಅವರಿಗೆ, ಶ್ರೀನಿವಾಸ್ ಅವರಿಗೆ ಹಾಗೂ ನಿಮ್ಮ ಜೆಡಿ ಬ್ಯಾಂಕ್ ಸೆಕ್ರೆಟರಿ ರಾಮನಾಥ್ ಅವರಿಗೆ ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಈ ಒಂದು ಯಶಸ್ಸಿಗೆ ಪೂರಕರಾಗಿ ಆಗಮಿಸಿರುವಂತಹ ಬೆಂಗಳೂರಿನ ಉತ್ತರ, ದಕ್ಷಿಣ, ಬಿಬಿಎಂಪಿ, ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಇವತ್ತು ತುಮಕೂರು, ಇಲ್ಲಿಂದ ಕೂಡ ಪ್ರತಿನಿಧಿಗಳು ಆಗಮಿಸಿದ್ದೀವಿ. ಬಂದಿರುವಂತ ಎಲ್ಲ ಜಿಲ್ಲಾ ಸಂಸ್ಥೆ ಪದಾಧಿಕಾರಿಗಳಿಗೆ ಪೂರ್ವಕವಾದಂತಹ ಮತ್ತು ಬೆಂಗಳೂರು ಸೌತ್ ಎಲ್ಲ ಪದಾಧಿಕಾರಿಗಳು ಕೂಡ ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ರಾಜ್ಯ ಸಂಸ್ಥೆಗಳು ಕೂಡ ಈ ಕಾರ್ಯ ಪೂರ್ವಕವಾಗಿ ಎಲ್ಲ ಅಧಿಕಾರಿಗಳಿಗೆ, ರಾಜ್ಯ ಸಂಸ್ಥೆಯ ಎಲ್ಲ ನಮ್ಮ ಕಾರ್ಯಕರ್ತರ ಸಚಿವರಿಗೆ ಪೂರ್ವಕ ಸ್ವಾಗತ ಬಯಸಿ ಮಾನ್ಯ ರಾಜ್ಯ ಮುಖ್ಯ ಅವರು ಈ ಒಂದು ಪುಸ್ತಕ ಸ್ವೀಕಾರ ಮಾಡಿ ಸೂಕ್ತ ಸಲಹೆ ಸಹಕಾರಕ್ಕಾಗಿ ಮುಗಿಸ್ಕೊಂಡು ಸ್ವಾಗತ ಬಯಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯದ ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಕರ್ನಾಟಕ ರಾಜ್ಯದ ಸ್ಕೌಟಿಂಗ್ ಅನ್ನ ವಿಶ್ವದ ಒಂದು ಶ್ರೇಷ್ಠ ಜಿಲ್ಲೆ ರಾಜ್ಯವನ್ನಾಗಿ ರೂಪಿಸಿದರು. ಅವರು ಈ ದಿವಸ ಬಿಡುಗಡೆ ಮಾಡಬೇಕಾಗಿ ವಿನಂತಿಸುತ್ತೇನೆ. You can't
ಸರ್ ನೀವು ಒಂದು ಬುಕ್ ಇಟ್ಕೊಳ್ಳಿ ಇಲ್ವಾ? ಹಾ ಅದು ಈಸ್ಕೊಳ್ಳಮ್ಮ. ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸ್ಕೌಟ್ ಗೈಡ್ಸ್ನ ಎಲ್ಲ ಮುಖಂಡರೇ, ಸಹೋದರ ಸಹೋದರಿಯರೇ, ಬಹಳ ಸಂತೋಷದಿಂದ ಕರ್ನಾಟಕ ರಾಜ್ಯದ ಭಾರತ್ ಸ್ಕೌಟ್ ಗೈಡ್ಸ್ನ 25-26ನೇ ಸಾಲಿನ ವಾರ್ಷಿಕ ಕಾರ್ಯಕ್ರಮಗಳ ಯೋಜನಾ ಪುಸ್ತಕವನ್ನ ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ. ಕಳೆದ ವರ್ಷ 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಬನ್ನೀಸ್ ಅಂದ್ರೆ ನರ್ಸರಿಯು, ಕಬ್ಸ್ ಬುಲ್ಬುಲ್ಸ್ ಪ್ರೈಮರಿ ಸ್ಕೂಲ್, ಸ್ಕೌಟ್ ಗೈಡ್ಸ್ ಹೈಸ್ಕೂಲ್ನವರು, ರೋವರ್ಸ್ ರೇಂಜರ್ಸ್ ಕಾಲೇಜ್ ಮಕ್ಕಳು ಮತ್ತು ಶಿಕ್ಷಕರು ಇವರೆಲ್ಲರನ್ನ ಒಳಗೊಂಡಂತೆ 8 ಲಕ್ಷಕ್ಕೂ ಹೆಚ್ಚು ಜನರು ಸದಸ್ಯರಾಗಿ ನಮ್ಮ ತರಬೇತಿಯ ಕಾರ್ಯಕ್ರಮಗಳಲ್ಲಿ, ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅದರ ಪೂರಕವಾಗಿ ಈ ವರ್ಷ 2025-26ನೇ ಸಾಲಿನಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸ್ಕೌಟ್ ಗೈಡ್ಸ್ ಚಟುವಟಿಕೆಗಳಿಗೆ ಒಂದು ರೀತಿಯ ಮಾರ್ಗದರ್ಶನ ಮಾಡ್ತಕ್ಕಂಥ ಈ ಪುಸ್ತಕವನ್ನ ನಾನು ಇವತ್ತು ಬಿಡುಗಡೆ ಮಾಡಿದ್ದೇನೆ. ಹಲವಾರು ವರ್ಷಗಳಿಂದ ಅನೇಕ ಮಹನೀಯರುಗಳು ಮೈಸೂರು ಪ್ರಾಂತದ ಮಹಾರಾಜರಾಗಿದ್ದಂತ ಶ್ರೀ ಒಡೆಯರವರು ಪ್ರಾರಂಭ ಮಾಡಿದಂತ ಈ ಚಳವಳಿ ಆಂದೋಲನ ಕರ್ನಾಟಕದ ಅನೇಕ ಮುಖಂಡರುಗಳು ಈ ಸಂಸ್ಥೆಯ ಮುಖ್ಯ ಆಯುಕ್ತಗಳಾಗಿ, ಮಹಿಳಾ ಮುಖಂಡರುಗಳು ಗೈಡ್ ಆಯುಕ್ತರಾಗಿ, ಇತರೆ ಸ್ಕೌಟ್ ಮುಖಂಡರುಗಳು ಸ್ಕೌಟ್ ಆಯುಕ್ತರಾಗಿ ದುಡಿದಿದ್ದಾರೆ. ಕೃಷ್ಣರಾಜೇಂದ್ರ ಒಡೆಯರ್ ಅವರು ನಮ್ಮ ಸ್ಥಾಪಕ ಪೋಷಕರು. ಅದಕ್ಕೋಸ್ಕರವೇ ನಾವು ಇದನ್ನೆಲ್ಲ ಯಾವತ್ತೂ ಸಹಿತ ಕೃಷ್ಣರಾಜೇಂದ್ರ ಒಡೆಯರ್ ಅವರನ್ನ ಮುಂಚೆ ನಾವು ನೆನಪಿಸ್ಕೊಳ್ತೇವೆ. ಕೃಷ್ಣರಾಜ ಒಡೆಯರ್ ಅವರು 1940ರವರೆಗೂ ಈ ಒಂದು ಅಂತಾರಾಷ್ಟ್ರೀಯ ಆಂದೋಲನವನ್ನ ಪ್ರೋತ್ಸಾಹಿಸಿ ಬೆಳೆಸಿದರು. ಹಲವಾರು ಕೋಟಿ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಈ ಸಂಸ್ಥೆಗೆ ಅವರು ಕೊಟ್ಟು ಹೋಗಿದ್ದಾರೆ. 1907ನೇ ಇಸ್ವಿನಲ್ಲಿ ಬೆಡನ್ ಪೌಲರಿಂದ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆದಂತ ಈ ಚಳವಳಿ ಸ್ವತಂತ್ರ ಬರುವವರೆಗೂ ಸಹಿತ ಕೆಲವು ರಾಜ್ಯಗಳಿಗೆ ಸೀಮಿತವಾಗಿದ್ದದ್ದು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದೂರದೃಷ್ಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೃಢ ಸಂಕಲ್ಪ, ಹೀಗಾಗಿ 1950ನೇ ಇಸ್ವಿನಲ್ಲಿ ವಿವಿಧ ರಾಜ್ಯಗಳ ಅಥವಾ ಸಂಸ್ಥಾನಗಳಲ್ಲಿ ಇದ್ದಂತ ಸ್ಕೌಟ್ ಗೈಡ್ಸ್ನ ಸಂಘಟನೆಗಳನ್ನು ಕೂಡಿಸಿ 1950ರಲ್ಲಿ ಇದನ್ನು ಒಂದು ಮಾಡಿ ಸ್ಕೌಟ್ ಗೈಡ್ಸ್ ಅನ್ನುವ ನಾಮಾಂಕಿತದಲ್ಲಿ ಇದನ್ನ ಈ ಚಳವಳಿಯನ್ನು ಮುಂದುವರಿಸ್ತಾರೆ. 1950 ಅಂತ ಹೇಳಿದ್ರೆ ಈಗ 75 ವರ್ಷಗಳನ್ನು ನಾವು ಕಳೆದಿದ್ದೇವೆ ಸ್ವತಂತ್ರ ಭಾರತದಲ್ಲಿ. ಇದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಸ್ಕೌಟ್ಸ್ ಅಂತ ಹೇಳಿದ್ರೆ ನಮ್ಮನ್ನ ಸೇವೆಗೆ ಸಮಾನವಾಗಿ ಜನ ಸ್ವೀಕಾರ ಮಾಡ್ತಾರೆ, ಸಮಾಜ ಸ್ವೀಕಾರ ಮಾಡಿದೆ. ಸ್ಕೌಟ್ ಗೈಡ್ಸ್ ಅವರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ನಮ್ಮ ಮಕ್ಕಳು ಮತ್ತೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರಗಳ ಸಹಕಾರದಿಂದ, ಮುಖ್ಯಮಂತ್ರಿಗಳ ಸಹಕಾರದಿಂದ, ಭಾರತ ಸರ್ಕಾರದ ಸಹಕಾರದಿಂದ ಈ ಚಳುವಳಿ
75 ವರ್ಷಗಳ ಕಾಲ ರಾಷ್ಟ್ರದ ಜನಗಳ ಸೇವೆಯನ್ನು ಮಾಡಿದೆ. ಸಂಕಷ್ಟದ ಸಂದರ್ಭಗಳಲ್ಲಿ ಇವರು ಮಾಡಿರ್ತಕ್ಕಂಥ ಸೇವೆ ಅಪಾರವಾದದ್ದು. ಸಂಕಷ್ಟ ಅಂತ ಹೇಳಿದ್ರೆ ಕರೋನಾ ಒಂದು ಸಂಕಷ್ಟ ಆಗಿತ್ತು. ಮಳೆ ಹೆಚ್ಚಾದಾಗ ಪ್ರವಾಹಗಳು ಬಂದಂತಹ ಸಂದರ್ಭದಲ್ಲಿ, ರೋಗಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬಹಳ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕರೋನಾ ಕೆಟ್ಟ ಅಧ್ಯಾಯ. ಆ ಸಂದರ್ಭದಲ್ಲಿ 1 ಕೋಟಿಗೂ ಹೆಚ್ಚು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ್ರು ಅಂತ ಹೇಳಿದ್ರೆ ಪೋಷಕರು ಎಷ್ಟೊಂದು ಸಹಾಯ ಮಾಡಿದ್ದಾರೆ, ಶಿಕ್ಷಕರು ಎಷ್ಟೊಂದು ದುಡ್ಡಿದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಲಿಕ್ಕೆ ಸಹಿತ ಅಸಾಧ್ಯ. ಇಡೀ ದೇಶದಲ್ಲಿ ಮಾಡಿದ್ದಾರೆ. ಈ ವರ್ಷ ಇದಕ್ಕೊಂದು ಹೊಸ ಸ್ವರೂಪವನ್ನ 75 ವರ್ಷ ಆಗಿರೋದ್ರಿಂದ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡಿದ್ದೇವೆ. ನಮ್ಮ ಹಿರಿಯ ಸಾಹಿತಿಗಳು, ಕರ್ನಾಟಕದ ಸಾಕ್ಷಿ ಪ್ರಜ್ಞೆಯಾದ ಗೋರು ಚೆನ್ನಬಸಪ್ಪನವರು ನಮ್ಮ ಪ್ರಕಟಣೆಗಳಿಗೆ, ನಮ್ಮ ಚಳವಳಿಗೆ ಒಂದು ಆಧಾರ ಸ್ತಂಭವಾಗಿದ್ದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದಾಗಿ ನಾವು ಅವರ ಮೊದಲನೇ ದಿನ ಅದಕ್ಕೆ ಪ್ರವೇಶ, ಅದಾದ ನಂತರ ಪ್ರಥಮ, ದ್ವಿತೀಯ, ತೃತೀಯ ಪರೀಕ್ಷೆಗಳು, ಅದಾದ ನಂತರ ರಾಜ್ಯ ಪುರಸ್ಕಾರ. ಈ ರಾಜ್ಯ ಪುರಸ್ಕಾರ ಪರೀಕ್ಷೆಯನ್ನ ಸುಮಾರು 10 ರಿಂದ 15 ಸಾವಿರ ಮಕ್ಕಳು ಪ್ರತಿ ವರ್ಷ ಭಾಗವಹಿಸ್ತಾರೆ. ಯಾವ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗ್ತಾರೆ ಅವ್ರಿಗೆಲ್ಲ ರಾಜ್ಯಪಾಲರು ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ರಾಜ್ಯಪಾಲರ ಪ್ರಶಸ್ತಿ, ಮೊದಲನೇ ಪುಟದಲ್ಲಿರ್ತಕ್ಕಂಥ ಮುಖಪತ್ರ. ಅದಾದ ನಂತರ ನಾವು ಎಲ್ಲ ಪಕ್ಷಗಳ, ಎಲ್ಲ ಧರ್ಮದ ಅಧಿಕಾರಿಗಳ ಸಹಕಾರವನ್ನು ಪಡೆಯೋದ್ರಿಂದ ನಾವು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲ ಧರ್ಮಗಳಿಗೂ ಸಹಿತ ಗೌರವವನ್ನು ಕೊಟ್ಟು ಅವರವರ ಧರ್ಮಗಳನ್ನ ಅವರವರ ಪಾಲನೆ ಮಾಡಬಹುದು. ಆದ್ರೆ ಇಲ್ಲಿ ಬಂದ ಮಾನವ ಧರ್ಮ, ಸ್ಕೌಟ್ ಗೈಡ್ ಮಾನವ ನಿರ್ಮಾಣದ, ಮಾನವ ಧರ್ಮದ ಒಂದು ಚಳವಳಿ. ಹೀಗಾಗಿ ನಮ್ಮ ರಾಜ್ಯದ ಮಾನ್ಯ ವಿಧಾನಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಖಾದರ್ ಅವರು ನಮ್ಮ ಅಡಿಷನಲ್ ಕಮಿಷನರ್, ನಮ್ಮ ರಾಜ್ಯದ ಅಡಿಷನಲ್ ಕಮಿಷನರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಕೌಟ್ ಗೈಡ್ಸ್ಗೆ ಮಕ್ಕಳನ್ನ ಸೇರಿಸೋದ್ರಿಂದ ಅವರ ಅಂಕಗಳನ್ನ ತೆಗೆಯೋದ್ರಲ್ಲಿ ಸ್ವಲ್ಪ ಹಿಂದಿರ್ತಾರೆ ಅನ್ನೋ ಒಂದು ಭಾವನೆ. ಅದಕ್ಕೆ ನಾವು ಬಹಳ ಹೆಚ್ಚು ಒತ್ತನ್ನು ಕೊಟ್ಟು ಮಕ್ಕಳಿಗೆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗೋದಷ್ಟೇ ಅಲ್ಲ, ಹೆಚ್ಚಿನ ಅಂಶಗಳನ್ನು ಗಳಿಸೋದು ಬಹಳ ಮುಖ್ಯ. ಅದನ್ನು ತಿಳಿದು ಕಳೆದ ವರ್ಷ ವಿಶೇಷವಾದ ಒತ್ತನ್ನು ಕೊಟ್ಟಿದ್ರಿಂದ ನಮ್ಗೆ ಬಹಳ ಹೆಮ್ಮೆ ಅನಿಸಿದೆ ನಮ್ಮ ಮಕ್ಕಳ ಬಗ್ಗೆ. 40 ಜನ ಸ್ಕೌಟ್ ಗೈಡ್ಸ್ ಅವರು ಮೊದಲನೇ 10 ರ್ಯಾಂಕ್ಗಳನ್ನ SSLC ನಲ್ಲಿ ಮತ್ತು PUC ನಲ್ಲಿ ಗಳಿಸಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಚಾರ. ಇದ್ರ ಜೊತೆಗೆ 2000 ಮಕ್ಕಳು SSLC ನಲ್ಲಿ 92% ಗಿಂತ ಹೆಚ್ಚಿಗೆ ತಗೊಂಡಿದ್ದಾರೆ. 100 ಮಕ್ಕಳು ಸರ್ಕಾರದ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಪಾಲಿಟೆಕ್ನಿಕ್ ನಲ್ಲಿ, ವಿವಿಧ ಟೆಕ್ನಿಕಲ್ ಕೋರ್ಸಸ್ ಅಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ನಾವು 2ನೇ ಪುಟದಲ್ಲಿ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ಅಜಯ್ ಜೋಗಿಲ್ಲದ ಸರದ ಮಾನ್ಯ ಸಭಾಧ್ಯಕ್ಷರಾದ ಹೊರಟ್ಟಿ ಸಾಹೇಬರು ಉದ್ಘಾಟನೆ ಮಾಡಿರುವಂತಹ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ನಮ್ಮ ಮಂತ್ರಿಗಳು, ಜನರೊಬ್ಬ ಇತ್ಯಾದಿ ಮಂತ್ರಿಗಳು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ. ಉಡುಪಿನಲ್ಲಿ 92% ಹೆಚ್ಚಿಗೆ ತಗೊಂಡಿರ್ತಕ್ಕಂಥ ಮಕ್ಕಳಿಗೆ ನಾವು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ರಾಜಾಂಗಣದಲ್ಲಿ ಕೃಷ್ಣಮಠದಲ್ಲಿ ಗೌರವಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಪುಟಗಳನ್ನು ತಾವು ನೋಡಬಹುದು. ಅದಾದ ನಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ನಮ್ಮ ಪೇಟೆಯಲ್ಲಿದ್ದಾರೆ, ಅವರ ಸಂದೇಶ. UT ಖಾದರ್ ನಮ್ಮ ಸಭಾಧ್ಯಕ್ಷರ ಸಂದೇಶ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ನಮ್ಮ ಅಧ್ಯಕ್ಷರು, ಅವರ ಸಂದೇಶ. ಅವರ ಸಂದೇಶದ ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಬಯಸ್ತೇನೆ. ಇಡೀ ವರ್ಷದಲ್ಲಿ ಹಮ್ಮಿಕೊಳ್ಳಲಿರುವ ಸ್ಕೌಟ್ ಗೈಡ್ಸ್ ನ ಎಲ್ಲ ಚಟುವಟಿಕೆ ಹಾಗೂ ಕಾರ್ಯಕ್ರಮಗಳ ಯೋಜನೆಯನ್ನು ರೂಪಿಸಿ ಚಾಚೂ ತಪ್ಪದೆ ಅನುಷ್ಠಾನಗೊಳಿಸುವುದರ ಮೂಲಕ ಶಿಸ್ತನ್ನು ಪಾಲಿಸುವ ರೀತಿ ಅನನ್ಯ. ಈ ವರ್ಷ ಸ್ಕೌಟ್ ಗೈಡ್ಸ್ ಹಾಕೊಂಡಿರುವ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. ಅದಾದ ನಂತರ ಸ್ವತಃ ಸ್ಕೌಟ್ ಆಗಿದ್ದಂತ
ಶ್ರೀಮಾನ್ ಡಿ ಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಸಂದೇಶ, ಉನ್ನತ ಶಿಕ್ಷಣ ಇಲಾಖೆ ಮಂತ್ರಿಗಳ ಸಂದೇಶ, ಮತ್ತೊಬ್ಬ ಸ್ಕೌಟ್ ಆಗಿದ್ದಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣದ ಮಂತ್ರಿಗಳಾದ ಮಧು ಬಂಗಾರಪ್ಪನವರ ಸಂದೇಶ ಮತ್ತು ಸರ್ಕಾರದ ಹಣಕಾಸಿನ ಇಲಾಖೆಯ ಕಾರ್ಯದರ್ಶಿಗಳು, ಸರ್ಕಾರದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು, ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಸಿಪಿಐ ಸಾಹೇಬರು ತ್ರಿಲೋಕ್ ಚಂದ್ರ ಅವರು, ಪಿಯುಸಿ ಮಂಡಳಿ ಅಧ್ಯಕ್ಷರು ಗೋಡು ಚಂದ್ರ, ಇವರೆಲ್ಲ ಸಂದೇಶಗಳನ್ನ ನಾವು ಇದರಲ್ಲಿ ಪ್ರಕಟ ಮಾಡಿದ್ದೇವೆ. ಇದರ ಜೊತೆಗೆ ಅಕಾಡೆಮಿಕ್ ಇಯರ್ ಜೂನ್ನಲ್ಲಿ ಪ್ರಾರಂಭ ಆಗ್ತದೆ, ಆದ್ರೆ ಸ್ಕೌಟ್ ಗೈಡ್ಸ್ ಅಕಾಡೆಮಿಕ್ ಇಯರ್ ಏಪ್ರಿಲ್ ಇಂದ ಪ್ರಾರಂಭ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಏಪ್ರಿಲ್ ಅಲ್ಲಿ ಬೇಸಿಗೆ ರಜೆ ಇರ್ತದೆ. ಬೇಸಿಗೆ ರಜದಲ್ಲಿ ನಾವು ವ್ಯವಸ್ಥಿತವಾದ ಶಿಕ್ಷಣವನ್ನು ನಡೀತಕ್ಕಂತ ಕಾಲದಲ್ಲಿ ಮಾರ್ಚ್ ವರೆಗೂ ಸಹಿತ ಮಕ್ಕಳು ಪರೀಕ್ಷೆ ಟೆಸ್ಟ್ಗಳು ಇತ್ಯಾದಿ ಬ್ಯುಸಿ ಆಗಿರೋದ್ರಿಂದ ಸಮರ್ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀವಿ ಮಕ್ಕಳಿಗೆ, ಬೇಸಿಗೆ ಶಿಬಿರ. ಅದಕ್ಕೆ ನಾವು ಚಾರ್ಜ್ ಮಾಡೋದಿಲ್ಲ. ಕಳೆದ ವರ್ಷ 2 ಲಕ್ಷ ಮಕ್ಕಳು ಈ ಬೇಸಿಗೆ ಶಿಬಿರಗಳಲ್ಲಿ ಭಾಗವಹಿಸಿದ್ರು. ಈ ವರ್ಷವೂ ಸಹಿತ 2 ಲಕ್ಷ ಮಕ್ಕಳು ಭಾಗವಹಿಸಿದ್ದಾರೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏಪ್ರಿಲ್ ಮೇನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಜೂನ್ ನಿಂದ ಮತ್ತೆ ಏಪ್ರಿಲ್ ಮೇವರೆಗೂ 2025-26ನೇ ಇಸ್ವಿವರೆಗೂ ಸಹಿತ ನಡೀತಕ್ಕಂಥ ಕಾರ್ಯಕ್ರಮಗಳ ಪ್ರತಿಯೊಂದು ವಿವರಗಳನ್ನ ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಮತ್ತೆ ಹೊಸದಾಗಿ ದಳಗಳನ್ನ ಹೇಗೆ ಪ್ರಾರಂಭಿಸೋದು, ಶಿಕ್ಷಕರು ಇದನ್ನು ಪ್ರಾರಂಭ ಮಾಡಿಸೋದು, ಅದರಿಂದ ಶಿಕ್ಷಕರು ಏನೇನ್ ಮಾಡಬೇಕು, ಪ್ರಿಪರೇಟರಿ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪುಟ 59ರಲ್ಲಿ ವಿವರಣೆಯನ್ನು ನಾವು ಕೊಟ್ಟಿದ್ದೇವೆ. ಮತ್ತು ಈ ಮಕ್ಕಳಿಗೆ ಅವರ ಭವಿಷ್ಯವನ್ನು ರೂಪಿಸುವ ದೃಷ್ಟಿಯಿಂದಾಗಿ ಒಂದು ಪ್ರಗತಿಪರ ಶಿಕ್ಷಣವನ್ನ ಅವ್ರು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂತ ವಿವರಣೆಯನ್ನ ಕೊಟ್ಟಿದ್ದೇವೆ. ಮತ್ತೆ ನಮ್ಮಲ್ಲಿ ಕಾಲೇಜ್ ಆದ ತಕ್ಷಣ ಅವರ ಸ್ಕೌಟ್ ಗೈಡ್ಸ್ ಪ್ರಯಾಣ ನಿಲ್ಲುತ್ತೆ. ಅದು ನಿಲ್ಲಬಾರದು, ಜೀವನ ಪರ್ಯಂತ ಅದು ನಡಿಬೇಕು ಅಂತ ಹೇಳಿ ನಾವು ಮುಕ್ತ ದಳಗಳನ್ನ, ಓಪನ್ ಯೂನಿಟ್ಗಳನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ನು ಅನೇಕ ಕಡೆಗಳಲ್ಲಿ ಓಪನ್ ಯೂನಿಟ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಬೆಂಗಳೂರಿನಲ್ಲಿ ಇರತಕ್ಕಂತ ಮಲೇಶ್ವರದಲ್ಲಿರುವ ಚಾಮುಂಡಿ ಓಪನ್ ಸ್ಕೌಟ್ ಗ್ರೂಪ್ ಏನಿದೆ, ಪ್ರತಿನಿತ್ಯವೂ ಸಹಿತ ಸ್ಕೌಟಿಂಗ್ ಚಟುವಟಿಕೆಗಳನ್ನ ಮಾಡ್ತಾನೆ ಇರ್ತಾರೆ, ಸೇವೆಯನ್ನ ಮಾಡ್ತಾರೆ. ಮತ್ತೆ ನಾವು ಪುಟ 66ರಲ್ಲಿ ವಿವಿಧ ಸೇವೆಗಳನ್ನ ನಮ್ಮ ಮಕ್ಕಳು ಮಾಡ್ತಾರೆ. ಉದಾಹರಣೆಗೆ ಶ್ರವಣಬೆಳಗೊಳದಲ್ಲಿ ನಡೆದಂತ ಒಂದು ದೊಡ್ಡ ಮಹಾಮಸ್ತಾಭಿಷೇಕದ ಕಾರ್ಯಕ್ರಮದಲ್ಲಿ 3,500ಕ್ಕೂ ಹೆಚ್ಚು ರೋವತ್ ರೇಂಜರ್ಸ್ಗಳು 1 ತಿಂಗಳ ಕಾಲ ಅಲ್ಲೇ ಇದ್ದು ಟೆಂಟ್ಗಳಲ್ಲಿ ಸುಮಾರು 12 ಲಕ್ಷ ಯಾತ್ರಾರ್ಥಿಗಳ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಮರೀಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸೇವೆ. ಪ್ರತಿ 2 ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಹಾಸನಾಂಬ ದೇವಸ್ಥಾನದಲ್ಲಿ ಭಕ್ತರು ಕೊಡತಕ್ಕಂಥ ಹಣವನ್ನು ಎಣಿಸೋದ್ರ ಜೊತೆಗೆ ಎಲ್ಲಾ ರೀತಿಯ ಕೆಲಸವನ್ನು ಸಹಿತ ನಮ್ಮ ಮಕ್ಕಳು ಭಾಗವಹಿಸಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷವನ್ನು ಕೊಡುತ್ತದೆ. ಸುಮಾರು 50,000 ಮಕ್ಕಳು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸ್ವಯಂ ಸೇವಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಯಾವುದೇ ಕಾರ್ಯಕ್ರಮ, ಪರಿಸರ ಇಲಾಖೆ ಕಾರ್ಯಕ್ರಮ ಇರ್ಬೋದು, ಕಾರ್ಮಿಕ ಇಲಾಖೆ ಕಾರ್ಯಕ್ರಮ ಇರ್ಬೋದು, ಮಹಿಳಾ ದಿನಾಚರಣೆ ಇರ್ಬೋದು, ಇದೆಲ್ಲ ಕಾರ್ಯಕ್ರಮಗಳಿಗೂ ಸಹಿತ ನಾವು ಸರ್ಕಾರದ ಆದೇಶ, ತಹಸೀಲ್ದಾರ್ ಆದೇಶ, ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರವಾಗಿ ಸೇವೆಗಳನ್ನ ನಾವು ಒದಗಿಸಿಕೊಡ್ತೇವೆ. ಮತ್ತೆ ನಮ್ಮ ರಾಷ್ಟ್ರೀಯ ಸಂಸ್ಥೆಯವರು OIMS ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಕ್ಕಳನ್ನ ಮಾಡಿಸ್ತೇವೆ. ನಾವು 8 ಲಕ್ಷ ಮಕ್ಕಳಿದ್ದಾರೆ. ಅವ್ರದ್ದು ಟೆಲಿಫೋನ್ ನಂಬರು, ಅವ್ರ ಪರ್ಮನೆಂಟ್ ಅಡ್ರೆಸ್ಸು, ಟೆಂಪರರಿ ಅಡ್ರೆಸ್ಸು, ಆಧಾರ್ ಕಾರ್ಡ್ ಇತ್ಯಾದಿ ಎಲ್ಲವನ್ನೂ ಸಹಿತ ಒಳಗೊಂಡಿರ್ತಕ್ಕಂಥ ಒಂದು ಮಾಹಿತಿ. ಇದನ್ನ ಕಂಪ್ಯೂಟರ್ಸ್ ಅಲ್ಲಿ ಇಟ್ಟು ಅವರ ಒಂದು ಗ್ರೋತ್ ಅನ್ನ ಸ್ಕೌಟ್ ಗೈಡ್ಸ್ ಅಲ್ಲಿ ನೋಡಬೇಕು ಅಂತ ಹೇಳಿ ಗಮನಿಸಬೇಕು, ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇರಬೇಕು, ಅವ್ರ ಪೋಷಕರಿಗೆ ತಿಳಿಸ್ತಾ ಇರಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ 30 ರೆವಿನ್ಯೂ ಜಿಲ್ಲೆಗಳು, 36 ಶೈಕ್ಷಣಿಕ ಜಿಲ್ಲೆಗಳಲ್ಲೂ ಸಹಿತ ಜಿಲ್ಲಾ ಮುಖ್ಯ ಆಯುಕ್ತರುಗಳಾಗಿ, ಜಿಲ್ಲಾ ಕಾರ್ಯದರ್ಶಿಗಳಾಗಿ, ಜಿಲ್ಲೆಯ 7 ಭಾಗದ ಆಯುಕ್ತರುಗಳಾಗಿ, ಸ್ಕೌಟ್ ವಿಭಾಗದ ಆಯುಕ್ತರುಗಳಾಗಿ ಬಹಳ ಜನ ಸೇವೆಯಿಂದ ನಿವೃತ್ತಿ ಹೊಂದಿದ ಮೇಲೆ
ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಡೋದ್ರ ಮೂಲಕ, ಹಣವನ್ನು ಕೊಡೋದ್ರ ಮೂಲಕವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರ ಒಂದು 224 ಹೆಚ್ಚು ತಾಲೂಕು ಮಟ್ಟದ ಅವಕ್ಕೆಲ್ಲ ನಾವು ಲೋಕಲ್ ಅಸೋಸಿಯೇಷನ್ ಅಂತ ಹೇಳಿ ಕರೀತೇವೆ. ಲೋಕಲ್ ಅಸೋಸಿಯೇಷನ್ಗಳಿವೆ. 240 ಲೋಕಲ್ ಅಸೋಸಿಯೇಷನ್, 36 ಡಿಸ್ಟ್ರಿಕ್ಟ್ ಅಸೋಸಿಯೇಷನ್, ಸ್ಟೇಟ್ ಲೆವೆಲ್ ಬಾಡೀಸ್, ಇವರೆಲ್ಲರ ಸಹಕಾರ. ಇದು ನಾನು ನಿಮಿತ್ತ ಮಾತ್ರ ಮುಖ್ಯ ಆಯುಕ್ತ ಅಂತ ಅನ್ನಿಸ್ಕೊಂಡಿರೋದು. ಇಲ್ಲಿ ದುಡಿತಕ್ಕಂಥವರು ಸುಮಾರು 30,000ಕ್ಕೂ ಹೆಚ್ಚು ಶಿಕ್ಷಕರು, ಅದು ಪ್ರಾಥಮಿಕ ಶಾಲೆ ಇರ್ಬೋದು ಅಥವಾ ವಿಶ್ವವಿದ್ಯಾನಿಲಯ ಇರ್ಬೋದು, ಇದೆಲ್ಲದರ ಕಡೆಗಳಲ್ಲೂ ಸಹಿತ ಇದು ಶಿಕ್ಷಕರು ಮಾಡ್ತಾ ಇರ್ತಕ್ಕಂಥ ಕೆಲಸ. ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ಮನಸ್ಸಿಟ್ಕೊಂಡಿರ್ತಕ್ಕಂಥ ಜನರ ಒಂದು ಆಸೆ, ಅವರ ಸಹಕಾರ, ಇವರೆಲ್ಲರ ಸಹಕಾರದಿಂದ ನಾವು ಕಳೆದ ವರ್ಷ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಇಡೀ ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನ ಸ್ಕೌಟ್ ಗೈಡ್ಸ್ ಗಳಿಸಿದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಮೊದಲನೇ ಸ್ಥಾನವನ್ನ ಮತ್ತೆ ಕಾಪಾಡ್ಕೊಂಡು ಹೋಗೋದಕ್ಕೆ ನಮ್ಗೆಲ್ಲ ಸಾರ್ವಜನಿಕರ, ಮಾಧ್ಯಮದ ಮಿತ್ರರ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಹಕಾರ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಮುಖಿಯಾಗಿರುವ ಈ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗೋದು ಸಮಾಜದ ಒಂದು ಕರ್ತವ್ಯ, ಧರ್ಮ. ಅವರ ಸಹಕಾರವನ್ನು ಸಹಿತ ನಾವು ಕೇಳ್ತೇವೆ. ಕರ್ನಾಟಕದ ಎಲ್ಲ ಮಠಾಧಿಪತಿಗಳು, ವಿಶೇಷವಾಗಿ ಶಿಕ್ಷಣ ಇಲಾಖೆ, ಹಣಕಾಸಿನ ಇಲಾಖೆ, ಇವರು ನಮಗೆ ಕೊಡ್ತಾ ಇರ್ತಕ್ಕಂಥ ಸಹಕಾರ ಬಹಳ ದೊಡ್ಡದು. ಡಿಡಿಪಿಐಗಳು, ಡಿಡಿಪಿಯುಗಳು, ಕಮಿಷನರ್ಗಳು ಇವರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಅದನ್ನ ಯಾವತ್ತೂ ಸಹಿತ ನೆನಪಿಸ್ಕೊಳ್ತೇವೆ. ಇದು ನನ್ನ ಸಾಧನೆ ಅಲ್ಲ, ಇದು ನಮ್ಮ ಸಾಧನೆ. ಸುಮಾರು 30,000 ಶಿಕ್ಷಕರು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಒಂದೊಂದು ಜಿಲ್ಲೆಯಲ್ಲೂ 20ರಿಂದ 30 ಅಡಲ್ಟ್ ಲೀಡರ್ಸ್, ಸಮಾಜ ಸೇವಕರು ಇದರ ಜೊತೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಮಹಾರಾಣಿಯವ್ರನ್ನ ನಾವು ನಮ್ಮ ವೈಸ್ ಪೇಟ್ರನ್ನಾಗಿ ಮಾಡ್ಕೊಂಡಿದ್ದೇವೆ. ಕಾರಣ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರೇ ಒಡೆಯರ ವಂಶಸ್ಥರು. ಮತ್ತೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಮೊದಲನೇ ಕಪ್ಪಾಗಿದ್ರು. ನರಸಿಂಹರಾಜ ಒಡೆಯರ್ ಅವರು ನಮ್ಮ ಮುಖ್ಯ ಆಯುಕ್ತರಾಗಿದ್ದರು. ಅದಾದ ನಂತರ ಪಿ ಶಿವಶಂಕರ್ ಅವರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಜಸ್ಟಿಸ್ ಶಂಕರನಾರಾಯಣ ಅವರು, ಜೆ.ಬಿ. ಮಲ್ಲಾರಾಧ್ಯವರವರು, ದೀನ್ ದಯಾಳ್ ನಾಯ್ಡುರವರು, ಕೊಂಡಜ್ಜಿ ಬಸಪ್ಪನವರು, ಅವರ ಮಗ ಕೊಂಡಜ್ಜಿ ಷಣ್ಮುಖಪ್ಪನವರು, ಇವರೆಲ್ಲರೂ ಸಹಿತ ಮಾಡಿರ್ತಕ್ಕಂಥ ಒಂದು ನೇತೃತ್ವದ ಫಲವಾಗಿ ಇವತ್ತು ಸ್ಕೌಟ್ ಗೈಡ್ಸ್ ಭಾರತದಲ್ಲಿ ಒಂದು ಆದರ್ಶವಾಗಿರ್ತಕ್ಕಂಥ ಪರಿಸರದ ಕಾರ್ಯಕ್ರಮಗಳನ್ನ ಉಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ, ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಈ ವರ್ಷ ವಿಶೇಷವಾಗಿ 75ನೇ ವರ್ಷ ಆಗಿರೋದ್ರಿಂದಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಅದೆಲ್ಲವನ್ನೂ ಸಹಿತ ನಾನು ಓದಲಿಕ್ಕೆ ಹೋಗೋದಿಲ್ಲ. ಆ ಪುಸ್ತಕವನ್ನು ನೀವು ಕಣ್ಣಾಡಿಸಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ತರಬೇತಿಗಳು, ಅದರ ಜೊತೆಗೆ ನಾವು ನಮ್ಮ ಸಮಾಜಕ್ಕೆ ಮಾಡ್ತಕ್ಕಂಥ ಸೇವೆ ಕಾರ್ಯಗಳು ಅವೆಲ್ಲವೂ ಸಹಿತ ದೀರ್ಘವಾಗಿ ಅದರಲ್ಲಿ ನಾವು ಕೊಟ್ಟಿದ್ದೇವೆ. ನಾವು ದಯವಿಟ್ಟು ಅದನ್ನ ಗಮನಿಸಿ ಮಾಧ್ಯಮಗಳಲ್ಲಿ ನಮ್ಮ ಮಕ್ಕಳಿಗೆ ಪ್ರಚಾರ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇದರಲ್ಲಿ ನಾವೆಲ್ಲರೂ ಅಗಣ್ಯ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಮಕ್ಕಳು ಮತ್ತೆ ಶಿಕ್ಷಕರು, ಅವ್ರಿಗೆ ಪ್ರಾಶಸ್ತ್ಯವನ್ನು ಕೊಡೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ. ಆ ದೃಷ್ಟಿಯಿಂದಾಗಿ ನಾವು ನಿಮ್ಮ ಸಹಕಾರವನ್ನು ಕೇಳಲಿಕ್ಕೆ ಅಂತೇಳಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಪುಸ್ತಕವನ್ನು ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ಗೆ, ತಹಸೀಲ್ದಾರ್ಗಳಿಗೆ, ವುಮೆನ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಇವರೆಲ್ಲರಿಗೂ ಸಹಿತ ನಾವು ಇದನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಇತ್ತೀಚೆಗೆ ನಮ್ಮ ಮೆಡಿಕಲ್ ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರ ವೈಸ್ ಚಾನ್ಸಲರ್ ಅನ್ನು ಭೇಟಿ ಮಾಡಿದ್ದೆ. ಈ ವರ್ಷದ ಎಲ್ಲ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ಕೌಟ್ ಗೈಡ್ಸ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಟೆಕ್ನಿಕಲ್ ಕಾಲೇಜಸ್, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಸಹಿತ ಸ್ಕೌಟ್ ಗೈಡ್ಸ್ ಅನ್ನು ಈ ವರ್ಷ ನಾವು ಪ್ರಾರಂಭ ಮಾಡಲಿಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಕಾಲೇಜು ಮಕ್ಕಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ರೋವರಿಂಗ್ ರೇಂಜರ್ ವಿಭಾಗವನ್ನ
ಇನ್ನು ಪರಿಣಾಮಕಾರಿಯಾಗಿ ನಾವು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. NCC ಅವರು, NSS ಅವರು, ನೆಹರು ಯುವ ಕೇಂದ್ರದವರು ಇತ್ಯಾದಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಿದ್ದಾರೆ. ನಾವು ಸಹಿತ ನಾವು ಸ್ಪರ್ಧೆಯನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ನಾವೆಲ್ಲರೂ ಒಟ್ಟಿಗೆ ಕಲಿತು ಈ ಪರಿಸರವನ್ನು ಉಳಿಸ್ತಕ್ಕಂಥ, ಕರ್ನಾಟಕವನ್ನು ಕಟ್ಟಿಸ್ತಕ್ಕಂಥ, ಸ್ವಚ್ಛ ಕರ್ನಾಟಕವನ್ನು ನಿರ್ಮಾಣ ಮಾಡತಕ್ಕಂಥ ಪವಿತ್ರವಾದ ಕೆಲಸದಲ್ಲಿ ತೊಡಗಿಸಬೇಕು ಅನ್ನೋ ಘನ ಉದ್ದೇಶದಿಂದ ನಾವು ಬಂದಿದ್ದೇವೆ. ನಿಮ್ಮ ಸಹಕಾರ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನಾವು ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಮ್ಮ 75ನೇ ವರ್ಷವನ್ನು ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮತ್ತೆ ತಮ್ಮನ್ನು ಆಗಾಗ ಭೇಟಿ ಮಾಡ್ತೇವೆ. ನಮ್ಮ ವಿಶೇಷವಾದ ಕಾರ್ಯಕ್ರಮವನ್ನು ನಿಮಗೆ ತಿಳಿಸ್ತೇವೆ. ನಾವು ದಯವಿಟ್ಟು ನಮ್ಗೆಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡು, ವೇದಿಕೆಯಲ್ಲಿ ಇರ್ತಕ್ಕಂಥ ಮಹನೀಯರು, ನಮ್ಮ ಸಹೋದರಿ ಗೀತಾ ನಟರಾಜ್ ಅವರು ಬಹಳ ವರ್ಷಗಳಿಂದ ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಅವರು ಮತ್ತೆ ಅವರ ಯಜಮಾನರು ಈ ಸ್ಕೌಟ್ ಸಂಸ್ಥೆಗೆ ದುಡಿದಿರ್ತಕ್ಕಂಥವ್ರು. ಅದೇ ರೀತಿಯಲ್ಲಿ ನಮ್ಮ ರಾಮಲತಾ ಅವರು ಬ್ಯಾಂಕಿನ ಒಬ್ಬ ಉನ್ನತ ಅಧಿಕಾರಿಗಳಾಗಿ ಕೆಲಸ ಮಾಡಿದವರು, ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥವ್ರು. ರಾಧಾ ವೆಂಕಟೇಶ್ ಅವರು, ಇವರು ಸಹಿತ ನಮ್ಮ ಸಂಸ್ಥೆಯ ರಾಜ್ಯದ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಶ್ರೀನಿವಾಸನ್ ಅವರು, ಇವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದವರು, ಈಗ ನಮ್ಮ ಮುಖ್ಯ ತರಬೇತಿದಾರರಾಗಿ ಮತ್ತು ನಮ್ಮ ಅಡಲ್ಟ್ ರಿಸೋರ್ಸ್ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಶ್ರೀಮಾನ್ ಗಂಗಪ್ಪ ಅವರು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇದಲ್ಲದೆ ನಮ್ಮ ಜೊತೆ ಬಹಳ ಜನ ನಿಮ್ಮ ಹಿಂದ್ಗಡೆ ಸಭೆಯಲ್ಲಿ ಕುಳಿತಿದ್ದಾರೆ. ಅದರಲ್ಲಿ ನಮ್ಮ ಗೋರು ಚನ್ನಪ್ಪನವರ ಪುತ್ರಿ ಸಹೋದರಿ ಮುಕ್ಕಾಕಾಗಲೇ ಅವರು ಸಹಿತ ಬಂದಿದ್ದಾರೆ. ನಮ್ಮ MA ಚಲೇನು ಅವರಿಡೀ ಜೀವನವನ್ನ ಸ್ಕೌಟ್ ಗೈಡ್ಸ್ ಗೋಸ್ಕರ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಮುಖಂಡರು. BBMP ಅಧಿಕಾರಿಗಳು ಬಂದಿದ್ದಾರೆ. BBMPನಲ್ಲಿ ಬಹಳಷ್ಟು ಜನ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ಅವರ ಕುಟುಂಬದ ಮಕ್ಕಳೇ ಬರ್ತಾರೆ. ಅವರಲ್ಲಿ ಕಂಪಲ್ಸರಿಯಾಗಿ ಮಾಡಿ ಸ್ಕೌಟ್ ಗೈಡ್ಸ್ ನಮ್ಮ ಅಧಿಕಾರಿ ಮಿತ್ರರು ನಡೆಸ್ತಾ ಇದ್ದಾರೆ. BBMP ಅವರು ನಮ್ಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ MA ಚಲಯ್ಯನವರು ಅನ್ನೋದನ್ನ ನಿಂತ್ಕೊಳ್ಳಿ, ಮಿಸ್ ಚಲಯ್ಯ ಈ ಕಡೆ ಬನ್ನಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಇನ್ನು ಅನೇಕ ನಮ್ಮ ವಿವಿಧ ಜಿಲ್ಲೆಗಳಿಂದ ನಮ್ಮ ಶೇಷಾದ್ರಿಯವರು ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಬಂದಿದ್ದಾರೆ. ಸತೀಶ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಬಂದಿದ್ದಾರೆ. ಭುವನೇಶ್ವರಿ ಅವರು BBMP ಇಂದ ಬಂದಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಕಾರ್ಯದರ್ಶಿಗಳಾದ ಪ್ರಸಾದ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಖ್ಯ ಆಧಾರ ಸ್ತಂಭ ನಮ್ಮ ಯಶಸ್ಸುಗಳಾದ ಶ್ರೀಮಾನ್ ಪ್ರಭಾಕರ್ ಅವರು, ಶ್ರೀಮತಿ ಮಂಜುಳಾರವರು, ಶ್ರೀಮತಿ ಶ್ಯಾಮಲಾರವರು, ಶ್ರೀಮಾನ್ ನಾಗೇಶ್ ಅವರು, ಇವರೆಲ್ಲ ಅಧಿಕಾರಿಗಳಾಗಿ ಸಂಸ್ಥೆಯ ಒಳದಿಗೋಸ್ಕರ ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇವರೆಲ್ಲರೂ ಸೇರಿ ಸುಮಾರು 2-3 ತಿಂಗಳ ಕಾಲ ಮಂಥನವನ್ನು ನಡೆಸಿ ಈ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ, ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದೇವೆ. ಶೈಕ್ಷಣಿಕ ಕುಟುಂಬದವರು ಇದರ ಯಶಸ್ಸನ್ನ ಬಯಸಬೇಕು ಅಂತ ಹೇಳಿ ನಾವು ಆಸೆಯನ್ನು ವ್ಯಕ್ತ ಮಾಡಿ, ಈ ವರ್ಷ ಬಹಳ ಮುಖ್ಯವಾಗಿ ನಿಮಗೂ ಒಂದು ವಿಶೇಷವಾದ ವಿಚಾರ ಇದೆ. ಯೋಗ ಪ್ರಾಣ ವಿದ್ಯಾ ಸಾಧನ ಅಂತ ಹೇಳಿ ಇವರು ನನಗೂ ಆಶ್ಚರ್ಯ ಆಯ್ತು ನೋಡಿ. ಏರ್ಫೋರ್ಸ್ ಅಲ್ಲಿ ಆಫೀಸರ್ ಆಗಿದ್ದರು ಅವರು. BRS ತಗೊಂಡು ಇಲ್ಲಿ ತಮಿಳುನಾಡು ಕರ್ನಾಟಕದ ಮಧ್ಯೆ ಒಂದು ತಳಿ ಅಂತ ಒಂದು ಊರಿದೆ. ಆ ತಳಿ ಪಕ್ಕದಲ್ಲಿ ಒಂದು ಆಶ್ರಮವನ್ನು ಮಾಡಿ ಸಂಶೋಧನೆಯನ್ನು ಮಾಡಿದ್ದಾರೆ. ನಮ್ಮ ಉಪನಿಷತ್ತುಗಳನ್ನು ಓದಿ ವಿವಿಧ ರೀತಿಯ ಯೋಗ ಪದ್ಧತಿಗಳನ್ನ ಅವರು ಅಭ್ಯಾಸ ಮಾಡಿ ಒಂದು ಯೋಗ ಪ್ರಾಣ ವಿದ್ಯಾ ಸಾಧನ ಅಂತಕ್ಕಂಥದ್ದನ್ನ 5 ಯೋಗಗಳ ಒಂದು 15 ನಿಮಿಷದ ಒಂದು ಕ್ರಿಯೆಯನ್ನ ಕರ್ನಾಟಕದ ಮಕ್ಕಳಿಗೆ ಕೊಟ್ಟಿದ್ದಾರೆ. ಈ ಕ್ರಿಯೆಯನ್ನ ಮಾಡ್ಲಿಕ್ಕೆ 15 ನಿಮಿಷ ಸಾಕು. ಬಹಳ ಸುಲಭವಾಗಿರ್ತಕ್ಕಂಥದ್ದು ಈ ಕ್ರಿಯೆ. ಉಸಿರಾಟ ಮತ್ತು ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ಕೆ, ಬುದ್ಧಿಯನ್ನ ಬೆಳೆಸ್ಕೊಳ್ಳಿಕ್ಕೆ, ಮರವು ಕಡಿಮೆ ಆಗ್ಲಿಕ್ಕೆ ಅವರು ಅನೇಕ ಸಂಶೋಧನೆಯನ್ನು ಮಾಡಿದ್ದಾರೆ. ಭಾರತ ಸರ್ಕಾರದವರು ಯೋಗ ಪ್ರಾಣ ವಿದ್ಯಾವನ್ನ ಇಡೀ ದೇಶದ ಎಲ್ಲಾ ಶಾಲೆಗಳಲ್ಲೂ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ.
ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯವರು ಸಹಿತ ಯೋಗ ಪ್ರಾಣ ವಿದ್ಯಾ ಸಾಧನವನ್ನ ಪ್ರತಿ ಶಾಲೆಯಲ್ಲೂ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯೊಂದಿಗೆ MOU ಮಾಡ್ಕೊಂಡಿದ್ದಾರೆ. ಮತ್ತೆ ಇಡೀ ರಾಷ್ಟ್ರದಲ್ಲಿ 140ಕ್ಕೂ ಹೆಚ್ಚು ಯಾವುದೇ ಸಂಭಾವನೆಯನ್ನು ತೆಗೆದುಕೊಳ್ಳದೆ ಕೇವಲ ಯೋಗ ಪ್ರಾಣಾಯಾಮವನ್ನ ಶಾಲೆಗಳಿಗೆ ಹೋಗಿ ಶಾಲೆಗಳಲ್ಲಿ ಮಕ್ಕಳಿಗೆ ತೋರಿಸ್ಕೊಡ್ತಕ್ಕಂಥದ್ದು, ಪೋಷಕರಿಗೆ ತೋರಿಸ್ತಕ್ಕಂಥದ್ದು, ಶಿಕ್ಷಕರಿಗೆ ಕಲಿಸ್ಕೊಡ್ತಕ್ಕಂಥದ್ದು. ಇದು ನಿಜವಾಗಿಯೂ ಬಹಳ ದೊಡ್ಡ ಒಂದು ಪ್ರಕ್ರಿಯೆ. ನಮ್ಮ ಅನೇಕರಿಗೆ ಗೊತ್ತಿರೋ ಹಾಗೆ ನಾನು ಈ ಸಿದ್ಧಿ ಸಮಾಧಿ ಯೋಗದ ರಾಷ್ಟ್ರದ ಅಧ್ಯಕ್ಷನ, ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಅಧ್ಯಕ್ಷನ. ಆದ್ರೆ ನಮ್ಮ ಗುರುಗಳಾಗಿದ್ದಂತ ಋಷಿ ಪ್ರಭಾಕರ್ ಅವರು ನಮ್ಮ ದೇಹವನ್ನ ಬಿಡಕ್ಕೆ ಮುನ್ನ ಒಂದು ಇದೇ ರೀತಿಯ ಒಂದು ಕ್ರಿಯೆಯನ್ನ ಮಾಡಿದ್ರು. 100% ಮೆಮೊರಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 30 ದಿನಗಳ ಕಾಲ ಒಂದು ಮಗು ಒಂದೇ ಕಡೆ ಇದ್ದು ಮೊಬೈಲ್ ನೋಡದೆ, ಟಿವಿ ನೋಡದೆ, ಅಪ್ಪ ಅಮ್ಮನ ಜೊತೆ ನನಗೆ ಮಾತನಾಡದೆ ಕಾನ್ಸಂಟ್ರೇಟ್ ಮಾಡಿ ಅವ್ರ ಮೈಂಡ್ ಅನ್ನ ಬಾಡಿಯನ್ನ ಒಂದು ಯೋಗ ಸ್ಟೇಟಸ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳಿಕೊಟ್ರೆ ಜೀವನ ಪರ್ಯಂತ ಮಗು ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಪುಟಗಳನ್ನ ಕಣ್ಣು ಮುಚ್ಕೊಂಡು ಹೇಳ್ತಾ ಹೋಗ್ತಕ್ಕಂತ ಒಂದು ಪ್ರಕ್ರಿಯೆ. ದುರಾದೃಷ್ಟ, ಋಷಿ ಪ್ರಭಾಕರ್ ಅವ್ರು ಬೇಗ ಹೊರಟೋದ್ರು. ಅವರು ಕೆಲವು ಗೈಡ್ಲೈನ್ಸ್ ಮಾತ್ರ ಶಿಕ್ಷಕರನ್ನು ಮಾಡಿದ್ರು. ಆ ಶಿಕ್ಷಕರನ್ನ ಈಗ ಅನೇಕ ಶಿಕ್ಷಕರನ್ನ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯೋಗ ಪ್ರಾಣ ವಿದ್ಯಾಸಾನ ಬಹಳ ಕಡಿಮೆ ಸಮಯದಲ್ಲಿ ಮಕ್ಕಳು ಮಾಡತಕ್ಕಂತ ಒಂದು ಯೋಗ ಇದೆ. ನಾವು BP ಎಕ್ಸರ್ಸೈಸ್ ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಮಾಡ್ತೇವೆ. ಆದ್ರೆ ಈ BP ಎಕ್ಸರ್ಸೈಸ್ ಜೊತೆಗೆ ಈ ಯೋಗ ಪ್ರಾಣಾಯಾಮವನ್ನು ಸಹಿತ ಮಾಡಿದ್ರೆ ಆ ಕಾಯಿಲೆಗಳು ಕಡಿಮೆ ಆಗ್ತವೆ, ಬುದ್ಧಿ ಸರಿಯಾಗಿರ್ತದೆ, ಮರುವು ಬಹಳ ಮುಖ್ಯವಾದದ್ದು. ಮರುವು ನಾವು ಮರ್ತೋಗ್ಬಿಡ್ತೇವೆ ಅನೇಕ ವಿಚಾರಗಳನ್ನ. ಮರುವು ಬರೋದೇ ಇಲ್ಲ ಅಂತ ಒಂದು ಯಶಸ್ವಿಯಾಗಿದ್ದಾರೆ. ಅದನ್ನ ಸ್ಕೌಟ್ ಗೈಡ್ಸ್ ಅವರು ಕರ್ನಾಟಕದಲ್ಲಿ ಅಳವಡಿಸಿಕೊಂಡು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ, ಉನ್ನತ ಶಿಕ್ಷಣ ಇಲಾಖೆಯ ಮಂತ್ರಿಗಳ, ಸಚಿವ ಸಂಪುಟದ ಮುಖ್ಯಮಂತ್ರಿಗಳ, ರಾಜ್ಯಪಾಲರ ತಮ್ಮೆಲ್ಲರ ಸಹಕಾರವನ್ನು ಪಡೆದು ನಾವೊಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೇವೆ. ದೇಶದಲ್ಲಿ ಸ್ಕೌಟ್ ಗೈಡ್ಸ್ಗೆ ಇರ್ತಕ್ಕಂಥ ಮೊದಲನೇ ಸ್ಥಾನವನ್ನ ಮತ್ತಷ್ಟು ಭದ್ರ ಮಾಡಿ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ನಾವೆಲ್ಲ ರೀತಿಯಲ್ಲೂ ಸಹಿತ ಪ್ರಯತ್ನವನ್ನು ಮಾಡ್ತೇವೆ. ಇದು ಸಣ್ಣದಾಗಿ ಇವತ್ತು ನಿಮಗೆ ಕಾಣಬಹುದು. ಆದ್ರೆ ಹರಿಯಾಣದಲ್ಲಿ ನಮ್ಮ ರಾಷ್ಟ್ರದ ಕ್ರೀಡಾಪಟುಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿಯಾಣದಿಂದ ಬರ್ತಾರೆ. ಕಾರಣ ಏನು? 20 ವರ್ಷಗಳ ಹಿಂದೆ ಹರಿಯಾಣ ಸರ್ಕಾರದವರು ಈ ಒಂದು ಕ್ರೀಡೆಗೆ ಬಹಳ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಾರಂಭ ಮಾಡಿದಂತ ಒಂದು ಕೆಲಸ ಇವತ್ತು ಇಡೀ ರಾಷ್ಟ್ರದಲ್ಲಿ ಹರಿಯಾಣದವರಿಗೆ, ಪರ್ಟಿಕ್ಯುಲರ್ಲಿ ಅಥ್ಲೆಟಿಕ್ಸ್ ಅಲ್ಲಿ, ಶೂಟಿಂಗ್ ಅಲ್ಲಿ ಮೊದಲನೇ ಸ್ಥಾನ ಗಳಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ಕೌಟ್ ಗೈಡ್ಸ್ನ ಕಾಶಿ ಕರ್ನಾಟಕ ಆಗಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನು ಕೋರ್ತೇನೆ. ಇಷ್ಟು ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರು, ನಮ್ಮ ಪಬ್ಲಿಕ್ ರಿಲೇಷನ್ ಆಫೀಸರ್ ಶ್ರೀಮಾನ್ ಜಯರಾಮ್ ಅವರು ಕೊಟ್ಟ ಆಮಂತ್ರಣದ ಮೇರೆಗೆ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರಿನವರು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ತಾವೆಲ್ಲ ಸೇರಿದ್ದೀರಾ. ನಾನು ತಮಗೆ ತುಂಬಾ ಚಿರಋಣಿಯಾಗಿದ್ದೇನೆ. ಇದಲ್ಲದೆ ಇನ್ನು ಅನೇಕ ನಮ್ಮ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘಟಕರು, ಮನು, ಬೆಂಗಳೂರು ಈಸ್ಟ್, ನವೀನ್ ತುಮಕೂರು ಜಿಲ್ಲೆಯವರು, ಹೊನ್ನಮ್ಮನವರು, ನಮ್ಮ ರಾಜ್ಯದ ಮುಖಂಡರು, ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರದವರು, ಮತ್ತು ಇನ್ನೂ ಅನೇಕ ಜಿಲ್ಲೆಯವರು ಬಂದಿದ್ದೀರಾ. ಮುಖಂಡರುಗಳು ಶೇಷಾದ್ರಿ ಅವರು ಇದ್ದಾರೆ, ಪ್ರಸಾದ್ ಇದ್ದಾರೆ. ನೀವೆಲ್ಲರೂ ಈ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಈ ದೊಡ್ಡ ಪುಸ್ತಕಗಳನ್ನ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, BEOರವರಿಗೆ, ತಹಸೀಲ್ದಾರ್ ಅವರಿಗೆ, CEO ರವರಿಗೆ, ಜಿಲ್ಲಾ ಪಂಚಾಯತಿಯವರಿಗೆ, DC ಸಾಹೇಬರಿಗೆ ಮತ್ತು ವೈಸ್ ಚಾನ್ಸಲರ್ಗಳಿಗೆ ಇಂಥವ್ರು ಕೊಡಬೇಕು. ಇದೊಂದು ಚಿಕ್ಕ ಪುಸ್ತಕ ಮಾಡಿದ್ದೇವೆ, ಕಳಾನದಿ ಪಾಕೆಟ್ ಕ್ಯಾಲೆಂಡರ್ ಅಂತ ಕೇಳಿರ್ತೀರ ನೀವು. ಸಣ್ಣದು ಪಂಚಾಂಗವನ್ನು ಸಣ್ಣ ರೂಪದಲ್ಲಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳ ಸಣ್ಣ ರೂಪವನ್ನ ಈ ಪುಸ್ತಕದಲ್ಲಿ ನಾವು ಕೊಟ್ಟಿದ್ದೇವೆ. ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿ ಇದು ಒಂದು 50,000 ನಾವು ಪ್ರಿಂಟ್ ಮಾಡಿದ್ದೇವೆ. ಪ್ರತಿಯೊಬ್ಬ ಯೂನಿಟ್ ಲೀಡರ್, ಸ್ಕೌಟ್ ಗೈಡ್ಸ್ ನಡೆಸೋರಿಗೆ ಅವ್ರ ಜೋಬಲ್ಲಿ ಇಟ್ಕೊಂಡ್ರೆ ಇವತ್ತೇನು, ನಾಳೆ ಏನು, ಮುಂದಿನ ವಾರ ಏನು, ಮುಂದಿನ ತಿಂಗಳಲ್ಲಿ ಏನು ಅನ್ನೋದು ಇದೆಲ್ಲವೂ ಸಹಿತ ಇದರಲ್ಲಿ ಮುದ್ರಣ ಮಾಡಿದ್ದೇವೆ. ಇದು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇವೆ. ನಾವು ದಯವಿಟ್ಟು ಸಹಕಾರ ಕೊಡ್ತೀರಾ ಅನ್ನೋ ವಿಶ್ವಾಸ ನನ್ನದಾಗಿದೆ.
ಇಷ್ಟು ಕಾರ್ಯಕ್ರಮಕ್ಕೆ ನಮಗೆ ಈ ಸ್ಥಳದ ಅವಕಾಶ, ಮಾತಾಡಲಿಕ್ಕೆ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳ ಅವಕಾಶ, ತಮ್ಮೆಲ್ಲರೂ ಹಾಜರಾಗಿ ನಾನು ತುಂಬಾ ಚಿಂತೆಯಾಗಿದ್ದೇನೆ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಾವು ನೀವು ಎಲ್ಲ ಕೂಡಿ ಮಕ್ಕಳ ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇದು ಒಂದು ಶ್ರೇಷ್ಠವಾದ ಕೆಲಸ. ಇಲ್ಲಿ ನಾಯಕತ್ವದ ಪ್ರಶ್ನೆ ಬರೋದಿಲ್ಲ. ಐ ಆಮ್ ನಾಟ್ ದ ಲೀಡರ್, ಐ ಆಮ್ ಓನ್ಲಿ ಎ ವಾಲಂಟಿಯರ್ ಅಲಾಂಗ್ ವಿತ್ ಅದರ್ಸ್. ಹೀಗಾಗಿ ನಾನು ಮೊದಲನೇ ವಾಲಂಟಿಯರ್ ಅಷ್ಟೇ. ನನಗೆ ಅವಕಾಶ ಸಿಕ್ಕಿದೆ. ನನ್ನ ಸುಮಾರು 45 ವರ್ಷದ ಹಿಂದೆ, 45 ಇನ್ನೂ ಜಾಸ್ತಿನೇ ಆಯ್ತು ಅಂತ ಕಾಣ್ತದೆ, 50 ವರ್ಷದ ಹಿಂದೆ ಕೊಂಡಜ್ಜಿ ಬಸಪ್ಪನವರು ಡೆಪ್ಟಿ ಮಿನಿಸ್ಟರ್ ಆಗಿದ್ರು ಬೆಂಗಳೂರಿನಲ್ಲಿ. ಆಗ ನಿಜಲಿಂಗಪ್ಪ ಸಾಹೇಬರು ಮುಖ್ಯಮಂತ್ರಿಗಳು. ಅವ್ರ ಮನೆಗೆ ಅವ್ರ ಮಕ್ಕಳು ನನ್ನ ಜೊತೆನಲ್ಲಿ PUC ನ್ಯಾಷನಲ್ ಕಾಲೇಜ್ ಓದುವಾಗ ಅವ್ರ ಸಂಪರ್ಕಕ್ಕೆ ನಾನು ಬಂದಿದ್ದು. ಅಂದಿನವರೆಗೂ ಸಹಿತ ನಾನು ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ಕೊಂಡು ಈ ಒಂದು ಆಂದೋಲನವನ್ನ ಪರಿಣಾಮಕಾರಿಯಾಗಿ ನಡೆಸಬೇಕು ಅಂತ ಹೇಳಿ ಹೊರಟಿದ್ದೇವೆ. ನನಗೂ 10 ವರ್ಷ ಆಯ್ತು ಇದರ ಮುಖ್ಯ ಆಯುಕ್ತನಾಗಿ. ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನ ಹುಡುಕ್ತಾ ಇದ್ದೇನೆ. ಸರಿಯಾದ ವ್ಯಕ್ತಿ ಸಿಕ್ಕಿದಂತ ಸಂದರ್ಭದಲ್ಲಿ ಅವರಿಗೆ ಹಸ್ತಾಂತರವನ್ನು ಮಾಡಿ ನಾನು 2-3ನೇ ಸ್ಥಾನದಲ್ಲಿದ್ದು ಈ ಚಳವಳಿಯನ್ನ ಪರಿಣಾಮಕಾರಿಯಾಗಿ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಏನಾದರೂ ವಿವರಣೆಗಳು ಕೇಳೋದಿದ್ರೆ ಕೇಳಬಹುದು. ಇಷ್ಟು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. Politician by profession. So I cannot speak on behalf of the politicians. ಇಲ್ಲ ಸರ್, I can only request them. ಮಾಡಿ ಸರ್. ನಾನು ಅವರಿಗೆ ಖಂಡಿತವಾಗಿ ನಮ್ಮ ಸ್ಪೀಕರ್ ಸಾಹೇಬರು, ಸಭಾಧ್ಯಕ್ಷರು ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಹೊರಟ್ಟಿ ಸಾಹೇಬರು ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ದವರು, ಫಿಸಿಕಲ್ ಫಿಟ್ನೆಸ್ ಹೇಗಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅವರು ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ್ಮೇಲೆ ಮೆಂಟಲ್ ಫಿಟ್ನೆಸ್ ಹೇಗಿರಬೇಕು ಅನ್ನೋದನ್ನು ಸಹಿತ ಅವ್ರು ಆಗಾಗ ಹೇಳ್ತಾ ಇರೋದನ್ನ ನಾನು ಕೇಳಿದ್ದೇನೆ. ಮೆಂಟಲ್ ಫಿಟ್ನೆಸ್ಗೆ ಯೋಗ ಪ್ರಾಣ ವಿದ್ಯಾ ಸಾಧನ ನಮಗೆ ಬಹಳ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ತಿಳಿದಿದ್ದೇನೆ. ಆದ್ರೆ ಮಕ್ಕಳು ತಿಳಿದದ್ದನ್ನ ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಇದು ಅನುಭವದ ಮಾತು. ಸರ್, ಈಗ ಸರ್ಕಾರ ಮಟ್ಟದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಈ ಸಂಸ್ಥೆಗೆ 8 ಲಕ್ಷ ಮಕ್ಕಳು ಸದಸ್ಯರಾಗ್ತಾ ಇರಲಿಲ್ಲ. 30-40 ಸಾವಿರ ಶಿಕ್ಷಕರು ತರಬೇತಿಯನ್ನು ಸಹಿತ ತಗೊಳಕಾಗ್ತಾ ಇರಲಿಲ್ಲ. ನಾವು ಸಭೆಯನ್ನು ನಡ್ಸಕ್ ಆಗ್ತಾ ಇರಲಿಲ್ಲ. ಶಿಕ್ಷಣ ಇಲಾಖೆ, ಆರ್ಥಿಕ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಪೊಲ್ಯೂಷನ್ ಬೋರ್ಡ್, ಇವರೆಲ್ಲರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಇಲಾಖೆ ಬಹಳ ನಮಗೆ ಪ್ರಶಸ್ತಿಯನ್ನು ಕೊಟ್ಟು ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದು ಬೇಡಿಕೆಗಳನ್ನ ಇಡತಕ್ಕಂತ ಒಂದು ಸಂಸ್ಥೆ ಅಲ್ಲ. ಅವ್ರು ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ನಮ್ಮ ಕ್ಯಾಂಪ್ ಶಿಬಿರಾಗ್ನಿಗಳು ಭಾಗವಹಿಸಿ ಮಕ್ಕಳ ಜೊತೆಯಲ್ಲಿದ್ದಾಗ ಅವ್ರಿಗೇನ್ ಅನ್ನಿಸ್ತದೆ ಅದನ್ನೆಲ್ಲ ಮಾಡ್ತಾರೆ. ಸುಮಾರು 4-5 ಕೋಟಿ ರೂಪಾಯಿನ ಪ್ರತಿ ವರ್ಷವೂ ಕರ್ನಾಟಕ ಸರ್ಕಾರ ಕೊಡ್ಕೊಂಡು ಬಂದಿದೆ. ಸಿದ್ದರಾಮಯ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳಾದ್ಮೇಲೆ ಹಿಂದೆ ಯಡಿಯೂರಪ್ಪ ಸಾಹೇಬರು, ಅದರಿಂದ ಕುಮಾರಸ್ವಾಮಿ ಸಾಹೇಬರು ಪ್ರತಿಯೊಬ್ಬರು ನಮಗೆ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಬಹಳಷ್ಟು ಜನ ಸ್ಕೌಟ್ ಆಗಿದ್ದರಿಂದ ಸ್ಕೌಟ್ ವಿಷಯಗಳೇನು ನಮ್ಗೆ ಗೊತ್ತಿದೆ. ಹೀಗಾಗಿ ನಾವು ಬೇಡಿಕೆಗಳನ್ನ ಬಯಸೋದಿಲ್ಲ. ಅವ್ರು 4 ಕೋಟಿ ಸರ್ಕಾರ ಕೊಟ್ರೆ ನಮಗೆ ಕರ್ನಾಟಕದ ಮಹಾಜನ ಸಮಾಜ 40 ಕೋಟಿಗೂ ಹೆಚ್ಚು ಹಣವನ್ನ ದಾನವಾಗಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಸದ್ವಿನಿಯೋಗ ಮಾಡ್ಲಿಕ್ಕೆ ನಾವು ಪರಿಚಯ ಮಾಡಿಕೊಡುವಾಗ ನಮ್ಮ ಪಳನಿಯವರು ನಮ್ಮ ರಾಜ್ಯದ ಉಪಾಧ್ಯಕ್ಷರಿದ್ದಾರೆ ಮತ್ತು ಒಂದು ಶಾಲೆಯ ಉತ್ತಮ ಮಟ್ಟದ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಮಹಾಪೋಷಕರು ನಮ್ಗೆ ಏನಿಲ್ಲ ಅಂತ ಹೇಳಿದಾಗ ಪಳನಿಯವ್ರ ಕಡೆ ನೋಡಿದ್ರೆ ಸಾಕು ತಕ್ಷಣ ಅವ್ರಿಗೆ ನಮ್ಗೆ ಒದಗಿಸ್ಕೊಡ್ತಾರೆ. ನಾನು ಕ್ಷಮಿಸ್ಬೇಕು ಪಳನಿಯವರೇ. ರಘು ನಮ್ಮ ಸ್ಟೇಟ್ ಕೌನ್ಸಿಲ್ ಸದಸ್ಯರು, ಅವರು ಸಹಿತ ಈ ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ಎಕ್ಸ್ಪರ್ಟ್. ಅವರು ನಮ್ಮ ಮ್ಯಾನೇಜ್ಮೆಂಟ್ ನೀರು ಹತ್ತಿರುವಾಗ ನಿನ್ ಸಾಹಸ ಇದ್ದವ್ರೆ ಕೊಚ್ಕೊಂಡು ಹೋಗ್ತೀನಿ. ಅವರು ಬಂದಿದ್ದಾರೆ. ನಮ್ಮ ಪುಸ್ತಕವನ್ನ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ನಾವು ಕೊಡ್ತೇವೆ. ದಯವಿಟ್ಟು ತೆಗೆದುಕೊಂಡು ಹೋಗ್ಬೇಕಾಗಿ ವಿನಂತಿಸ್ತೇವೆ. ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ರಾಜ್ಯ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ SSS ಸಹೋದರ ಸಹೋದರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.